ಇದ್ದಕ್ಕಿದ್ದ ಹಾಗೆ ನಿಗೂಢವಾಗಿ ಕಣ್ಮರೆಯಾಗಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ದಿಢೀರಂತ ಪ್ರತ್ಯಕ್ಷರಾಗಿದ್ದಾರೆ. ಹಾಗಾದ್ರೆ ದರ್ಶನ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಎಷ್ಟು ವರ್ಷ ಎಲ್ಲಿ ಹೋಗಿದ್ರು? ಈ ಬಗ್ಗೆ ದಾಸನ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಹೇಳಿದ್ದೇನು ಅಂತ ಈ ಸ್ಟೋರಿಯಲ್ಲಿ ಹೇಳ್ತೀವಿ, ಕೊನೆ ತನಕ ನೋಡಿ. ಗದಗ ಮೂಲದ ಮಲ್ಲಿಕಾರ್ಜುನ್ ನಟ ದರ್ಶನ್ ಅತ್ಯಾಪ್ತ ಬಳಗದಲ್ಲಿದ್ರು. ಈ ಮಲ್ಲಿಕಾರ್ಜುನ್ ಇಂಡಸ್ಟ್ರಿಯಲ್ಲಿ ಮಾಡದಿರೋ ಕೆಲಸವಿಲ್ಲ. ಆರಂಭದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಹೀಗೆ ನಾನಾ ವಿಭಾಗಗಳಲ್ಲಿ ಕೆಲಸ ಮಾಡಿ ಸೈ ಅನ್ನಿಸ್ಕೊಂಡಿದ್ರು. ನೋಡ್ತಿದ್ದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮ್ಯಾನೇಜರ್ ಆಗಿ ಕಾಣಿಸ್ಕೊಂಡ್ರು. ಡಿ ಬಾಸ್ ಟೀಮ್ನಲ್ಲೇ ಇವರನ್ನ ಮಾಸ್ಟರ್ ಮೈಂಡ್ ಅಂತ ಕರಿತಾ ಇದ್ರು. ನಟ ದರ್ಶನ್ ಪ್ರತಿಯೊಂದು ಕೆಲಸವನ್ನ ಇದೇ ಮಲ್ಲಿಕಾರ್ಜುನ್ ನೋಡ್ಕೊಳ್ತಾ ಇದ್ರು. ಇಂತಹ ಮಲ್ಲಿಕಾರ್ಜುನ್ ಬದುಕಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂದುಕೊಳ್ಳುವಷ್ಟರಲ್ಲಿ ಅದ್ಯಾವ ಲೆಕ್ಕಾಚಾರ ಉಲ್ಟಾ ಹೊಡಿತೋ ಗೊತ್ತಿಲ್ಲ. ನೋಡ್ತಿದ್ದಂತೆ ಊರು ಬಿಟ್ಟು ಓಡೋಕೆ ಶುರು ಮಾಡಿದ್ರು. 2018ರಲ್ಲಿ ಕಣ್ಮರೆಯಾಗಿದ್ದ ಮಲ್ಲಿಕಾರ್ಜುನ್ ಈಗ 8 ವರ್ಷಗಳ ನಂತರ ಮತ್ತೆ ಪ್ರತ್ಯಕ್ಷರಾಗಿದ್ದಾರೆ. ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪದ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಲ್ಲದೆ ತಾವು ಜೀವ ಕಳೆದುಕೊಳ್ಳಲು ಮುಂದಾಗಿದ್ದ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಬದುಕಿನ ಬಗ್ಗೆ ಸಾವಿರಾರು ಕನಸನ್ನ ಕಂಡವರು. ಇದೇ ಕಾರಣಕ್ಕೆ ಸಿನಿಮಾ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ ಸಿನಿಮಾ ಹೊರತುಪಡಿಸಿ 10 ಕ್ಷೇತ್ರಗಳಲ್ಲಿ ಬಂಡವಾಳವನ್ನ ಹೂಡಿ ಹಣ ಮಾಡಬೇಕು, ನಾನು ದೊಡ್ಡ ಮನುಷ್ಯ ಆಗ್ಬೇಕು ಅಂತ ಕನಸನ್ನ ಕೂಡ ಕಂಡವರು. ಕಾಲಕ್ರಮೇಣ ಈ ಆಸೆಗಳು ಬರುತ್ತಾ ದುರಾಸೆಗಳಾಗಿ ಮಾರ್ಪಟ್ಟವು. ಇದರಿಂದಾಗಿ ಮಲ್ಲಿಕಾರ್ಜುನ್ ಎಲ್ಲರನ್ನ ಬಿಟ್ಟು ನಿಗೂಢವಾಗಿ ಕಾಣೆಯಾಗ್ಬಿಟ್ರು. ಅಂದಾಗೆ ಮಲ್ಲಿಕಾರ್ಜುನ್ ಬದುಕಲ್ಲಿ ವಿವಾದ ಶುರುವಾಗಿದ್ದೆ ಅರ್ಜುನ್ ಸರ್ಜಾ ನಿರ್ದೇಶನದ ಪ್ರೇಮ ಬರಹ ಸಿನಿಮಾದಿಂದ. ಈ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ವಹಿಸಿಕೊಂಡಿದ್ದ ಮಲ್ಲಿಕಾರ್ಜುನ್ ಅರ್ಜುನ್ ಸರ್ಜಾಗೆ ಮೋಸ ಮಾಡಿದ್ರು. ಇದರಿಂದ ಧ್ರುವ ಸರ್ಜಾ ಹಾಗೂ ದರ್ಶನ್ ದೂರಾದ್ರು ಅನ್ನೋ ಆರೋಪ ಕೂಡ ಕೇಳಿಬಂದಿತ್ತು. ಈ ವಿಚಾರವಾಗಿ ಮಲ್ಲಿ ಮೌನ ಮುರಿದಿದ್ದು, ಪ್ರೇಮ ಬರಹದಿಂದ ನಾನು ಮೋಸ ಮಾಡಿಲ್ಲ, ದರ್ಶನ್ ಸರ್ ಹಾಗೂ ಧ್ರುವ ಸರ್ಜಾ ಮನಸ್ತಾಪಕ್ಕೆ ನಾನು ಕಾರಣ ಅಲ್ಲ ಅಂತ ಮಲ್ಲಿಕಾರ್ಜುನ್ ಸ್ಪಷ್ಟಪಡಿಸಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ದರ್ಶನ್ ನಂಬಿಕೆ ಕಳೆದುಕೊಂಡಿದ್ದ ಮಲ್ಲಿಕಾರ್ಜುನ್ರನ್ನ ನಟ ದರ್ಶನ್ ದಂಡಿಸಿದ್ದಾರೆ ಅನ್ನೋ ಊಹಾಪೋಹಗಳು ಶುರುವಾಗಿತ್ತು. ಮಲ್ಲಿಕಾರ್ಜುನ್ ಕಣ್ಮರೆಯಾಗಿದ್ದರಿಂದ ಈ ವಾದವನ್ನ ಜನ ಕೂಡ ನಂಬಿದ್ರು. ಖುದ್ದು ದರ್ಶನ್ ತಮಗೆ 1 ಕೋಟಿ ಸಹಾಯ ಹಸ್ತ ನೀಡಿದ್ರ ಘಟನೆಯನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಸರ್ ಹಾಗೂ ದಿನಕರ್ ಫ್ಯಾಮಿಲಿ ತರ ನೋಡ್ಕೊಳ್ತಾ ಇದ್ರು. ಅವರು ನನಗೆ ಸ್ವಂತ ಅಣ್ಣನ ತರ. 2018ರಲ್ಲಿ ಸಾಲವನ್ನ ಮಾಡಿಕೊಂಡಿದ್ದೆ. 8 ಕೋಟಿಗೂ ಹೆಚ್ಚು ಸಾಲವನ್ನ ಮಾಡಿದ್ದೆ. ನಾನು ಮತ್ತು ನನ್ನ ಹೆಂಡತಿ ಇಬ್ರು ಕೂಡ ಸಾಯೋಣ ಅಂತ ನಿರ್ಧಾರವನ್ನ ಕೂಡ ಮಾಡ್ಕೊಂಡಿದ್ವಿ. ಆದ್ರೆ ನಮ್ಮ ಸಂಬಂಧಿಕರು ಒಬ್ರು ಪ್ರಮಾಣವನ್ನ ಮಾಡಿಸ್ಕೊಂಡ್ರು. 2018 ಜುಲೈ 7ರಂದು ನಾನು ಊರು ಬಿಟ್ಟೆ. ನನ್ನನ್ನ ಹುಡುಕೋ ಪ್ರಯತ್ನ ಮಾಡಬೇಡಿ ಅಂತ ಹೆಂಡತಿಗೂ ಅಪ್ಪ ಅಮ್ಮಗೂ ಲೆಟರ್ ಅನ್ನ ಬರೆದೆ. 7 ವರ್ಷ ಸಾಡೆ ಸಾತಿತ್ತು. ನೇಪಾಳಕ್ಕೆ ಹೋಗಿದ್ದೆ. ಅಲ್ಲೇ ಇಷ್ಟು ದಿನ ಕಳೆದೆ. ನಾನಿದ್ದೇನೆ ಅನ್ನೋದಕ್ಕೆ ಕ್ಲೂ ಅನ್ನ ಕೂಡ ಕೊಡ್ತಾ ಇದ್ದೆ. ಆಮೇಲೆ ಗಿಲ್ಟ್ ಕಾಡಿತ್ತು. ಕಷ್ಟ ಹೇಳ್ಕೊಂಡು ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಬೇಕು ಅಂತ ಬಂದೆ ಅಂತ ಹೇಳಿದ್ದಾರೆ. ಸಹಾಯ ಎಂದು ಬಂದವರಿಗೆ ಕೋಟಿ ರೂಪಾಯಿ ಸುಲಭವಾಗಿ ನೀಡುವ ದರ್ಶನ್ ಅವರ ವ್ಯಕ್ತಿತ್ವ ಈಗ ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಗಿದೆ. ಮಲ್ಲಿಕಾರ್ಜುನ್ ಮತ್ತೆ ಬಂದಿರೋದು ಅವರ ಆಪ್ತ ವಲಯದಲ್ಲಿ ಸಮಾಧಾನವನ್ನ ತಂದಿದೆ. ಎಲ್ಲರಿಗೂ ನಾನು ಹಣ ಮರಳಿ ಕೊಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ಒಟ್ಟಾರೆ ದರ್ಶನ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಕಣ್ಮರೆಯ ಸತ್ಯ ಈಗ ಆಚೆ ಬಂದಿದ್ದು, ಈ 2ನೇ ಚಾನ್ಸ್ನಲ್ಲಾದ್ರೂ ಮಲ್ಲಿಕಾರ್ಜುನ್ ಒಂದೊಳ್ಳೆ ಲೈಫ್ ಲೀಡ್ ಮಾಡ್ಲಿ ಅನ್ನೋದೇ ನಮ್ಮ ಹಾರೈಕೆ.